ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಏನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವೀಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದೀಪಾವಳಿ, ಸೊ ಹ್ಯಾಪಿ ದೀಪಾವಳಿ ನಿಮ್ಮೆಲ್ಲರಿಗೂ. ನಾವು ಕೂಡ ಸ್ವಲ್ಪ ಏನಾದರೂ ಲೈಟಾಗಿ ಆದರೂ ಸೆಲೆಬ್ರೇಟ್ ಮಾಡಬೇಕಲ್ಲ. ಸೊ ನಿನ್ನೆ ಹಬ್ಬ ಪಟಾಕಿ ಎಲ್ಲ ತಂದಿದ್ರು, ನಿನ್ನೆ ನೀರು ತುಂಬೋದಿತ್ತಲ್ವ, ಅವತ್ತೇನು ಜಾಸ್ತಿ ಏನು ಹೊಡಿಲಿಲ್ಲ. ಒಂದಿಷ್ಟು ಪಟಾಕಿ ತಂದಿದ್ರು, ಅಪ್ಪ ಸುಸೂರು ಕಡ್ಡಿನೇ ತಂದಿಲ್ಲ. ಸೊ ಈಗ ಹೋಗಿ ಸುಸೂರು ಕಡ್ಡಿ ಮತ್ತೆಂತೆಲ್ಲ ಸಿಗುತ್ತೆ ಚಿಕ್ಕದು, ದೊಡ್ಡದಂತೂ ನಾವು ಹೊಡಿಯಲ್ಲ ಯಾವುದು. ಸೊ ಸ್ಮಾಲ್ ಏನಾದರೂ ಬಿರ್ಸ್ ಅಥವಾ ಏನಾದರೂ ಇದೆ ಅಂದರೆ ಫ್ಲವರ್ ಪಾಟ್ ಅದು ಇದು ಏನಾದರೂ ಇದ್ದರೆ ತೊಗೊಂಡು ಬರುವ ಅಂದ್ಕೊಂಡು. ಹಾಗೆ ಇವತ್ತು ಮಳೆ ಕೂಡ ಇಲ್ಲ, ನಿನ್ನೆ ಮಳೆ ಇತ್ತು. ನಾವು ಸೆಕೆಂಡ್ ಒಂದು ಹೊಡೆಯುವಾಗ ಜೋರು ಮಳೆ, ಅದಕ್ಕೆ ಇವಾಗ ಚಂದ ಮಾಡಿ ರೆಡಿಯಾಗಿ ಹೋಗಿ, ಅಂದರೆ ಇವಾಗಲ್ಲ ಆಮೇಲೆ ಚೆನ್ನಾಗಿ ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ಒಂದು ಸ್ವಲ್ಪ ಆದರೂ ಸೆಲೆಬ್ರೇಟ್ ಮಾಡಬೇಕಲ್ಲ ದೀಪಾವಳಿಯನ್ನು, ಹಾಗೆ ತೊಗೊಂಡು ಬರುವ ಅಂತ ಎಣಿಸ್ಕೊಂಡಿದ್ದೀವಿ. ಇವಾಗ ಹೋಗಿ ಸೊ ಈ ಔಟ್ಫಿಟ್ಟನ್ನು ಹಾಕಿದ್ದೀನಿ. ಇದು ಮೊನ್ನೆ ಎಲ್ಲಿ ತೊಗೊಂಡಿದ್ದು ಗೊತ್ತಾ, ತೊಗೊಂಡಿದ್ದು ಇದೆಲ್ಲ ತೊಗೊಂಡು ಇಲ್ಲಿ ಮಲ್ಪೆಗೆ ಹೋಗಿತ್ತು, ವಿಘ್ನೇಶ್ ಅಣ್ಣ ಎಲ್ಲ ಬಂದಾಗ ಮಲ್ಪೆಗೆ ಹೋಗಿತ್ತು. ಆ ವ್ಲಾಗನ್ನು ನೋಡಿರ್ಬೋದು, ಲಾಸ್ಟ್ ವ್ಲಾಗ್. ಸೊ ಅಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ, 280 ರೂಪೀಸು. ಇಲ್ಲಿ ನೋಡಿ ಚೆನ್ನಾಗಿದೆ, ಬೀಚ್ ಸೈಡಲ್ಲಿ ಚೆನ್ನಾಗಿ ಸಿಗುತ್ತೆ ಔಟ್ಫಿಟ್ಟೆಲ್ಲ. ಸೊ ಒಂದು ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ನಾನು ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಇದ್ದು ಕೂಡ ಫಸ್ಟ್ ಟೈಮ್ ಮಲ್ಪೆಯಲ್ಲಿ ಶಾಪಿಂಗ್ ಮಾಡಿದ್ದು ಅವತ್ತು. ಹಾಗೆ ಇವಾಗ ರೆಡಿ ಆಗಿದ್ದೇನೆ, ಫುಲ್ ಔಟ್ಫಿಟ್ಟನ್ನು ತೋರಿಸ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಆ್ಯಂಡ್ ನೀವೆಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಗಿವ್ ಅವೇದು ವಿನ್ನರನ್ನು ಕೂಡ ಇದೇ ವ್ಲಾಗಲ್ಲಿ ನಾನು ಅನೌನ್ಸ್ ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡನ್ನು ಹಾಕ್ತೀನಿ. ಸೊ ಎಲ್ಲೂ ಮಿಸ್ ಮಾಡದೆ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಇಲ್ಲಿ ನೋಡಿ ಈ ಥರ ಚಂದ ತೋರ್ತಿದ್ದೆ ಅಂತ ಎಣಿಸ್ಕೊಳ್ತೀನಿ, ಹೆಂಗೆ ತೋರ್ತಿದ್ದೀನಿ ಅಂತ ಹೇಳಿ. ಆ್ಯಂಡ್ ಲಿಪ್ಸ್ಟಿಕ್ ಬಂದುಬಿಟ್ಟು ಇದು ಗೈಸ್ ತುಂಬ ಚೆನ್ನಾಗಿದೆ, NYB ಇದು. ನಾನು ಯಾರದೋ ಒಂದು ವ್ಲಾಗಲ್ಲಿ ನೋಡಿ ಪರ್ಚೇಸ್ ಮಾಡಿದ್ದು. ತುಂಬ ಮ್ಯಾಟ್ ಫಿನಿಷನ್ನು ಕೊಡುತ್ತೆ, ಇಲ್ಲಿ ನೋಡ್ತಿರ್ಬೋದು ತೋರುತ್ತೆ. ಎಸ್, ಸೊ ಚೆನ್ನಾಗಿದೆ. ಪಿಂಕ್, ನಾನು ಸ್ವಲ್ಪ ಮರೂನಿಶ್ ಶೇಡಲ್ಲಿ ಬರುತ್ತೆ ಅವ್ರು ಬ್ರೌನಿಶ್ ಶೇಡಲ್ಲಿ ಬರುತ್ತೆ ಅಂತ ಎಣಿಸ್ಕೊಂಡಿದ್ದೆ, ಬಟ್ ಇದು ಸ್ವಲ್ಪ ಪಿಂಕ್ ಶೇಡಲ್ಲಿ ಬರುತ್ತೆ. ಬಟ್ ಅಪ್ಲೈ ಮಾಡಿದ ಮೇಲೆ ಫುಲ್ ಮ್ಯಾಟ್ ಆಗುತ್ತೆ, ರಿಮೂವ್ ಆಗಲ್ಲ ಈಸಿಲಿ. ಸೊ ಚೆನ್ನಾಗಿದೆ, ಟ್ರೈ ಮಾಡೋದಾದರೆ ಮಾಡಿ. ಬೇಕಿದ್ರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಶೇಡಿದ್ದು, ಚೆಕ್ ಮಾಡಿ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ಲೆಟ್ಸ್ ಗೋ. ಎಂಥ ಸೆಕೆ, 24 ಗಂಟೆ AC ಆನ್. ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಬಂದಿದೆ ಈ ಸಲ, 7000 ಅಂತೆ. ನಂದು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅನ್ಸುತ್ತೆ, ನಂದು ಒಬ್ಳದ್ದೇ AC ಹಾಕಿ 24 ಗಂಟೆ ಸಾಕಾಯಿತು. ಸ್ವಲ್ಪ ನೀರು ಕುಡಿದು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್. ಆಯಿತು, ಇಲ್ಲಿ ಇಷ್ಟು ರಂಗೋಲಿ ಹಾಕುವ ಅಂತ ಎಣಿಸ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಡೆಕೋರೇಟ್ ಮಾಡಿ ಅಲ್ಲಿ ಪಟಾಕಿ ಹೊಡೆದು ಸಾರಿ ಹಾಕಿ ನಿಲ್ಲಬೇಕು. ಹೋಪಾ, ಹ್ಯಾಪಿ ದೀಪಾವಳಿ. ಪುನು ಹ್ಯಾಪಿ ದೀಪಾವಳಿ. ಹಾಂ, ಗುಡ್ ಬಾಯ್. ಇವಾಗ ಪಟಾಕಿ ತರುವ. ಮಾತಾಡು ಬಾಯ್ ಬಿಟ್ಟು. ಹೌದು, ಎಲ್ಲಿಗೆ ಹೋಗಿ ತರುವ? ನನ್ನ ಮುಖ ತೋರಿಸ್ತಿದ್ಯಾ, ಪ್ಯಾಂಟ್ ತೋರಿಸ್ತಿದ್ಯಾ? ಅಪಸ ಮುಂಚೆ ಎಲ್ಲ ಶಾಪಲ್ಲಿ ಸಿಗ್ತಿತ್ತಲ್ಲ, ಈಗ ಬಟ್ ಗೊತ್ತಿಲ್ಲ, ಫುಲ್ ರೂಲ್ಸ್ ಚೇಂಜ್ ಮಾಡಿಟ್ಟಿದ್ದಾರೆ. ಗುರುನರಸಿಂಹ ದೇವಸ್ಥಾನ ಏನಿದೆ ಸಾಲಿಗ್ರಾಮದಲ್ಲಿ, ಅದರದ್ದು ಆಚೆ ಸೈಡಲ್ಲಿ ಗೇಮ್ಸ್ ಎಲ್ಲ ಏನಾಗುತ್ತೆ ಎವ್ರಿ ಇಯರ್, ಅಲ್ಲಿ ಒಂದು 4-5 ಶಾಪ್ಸ್ ಇದೆ, ಅಲ್ಲಿ ಮಾತ್ರ ಸಿಗುತ್ತೆ. ಸೊ ಅಪ್ಪ ನಿನ್ನೆ ತರಲಿಲ್ಲ ಅಂತ ನಾ ಹೋಗಿ ತೊಗೊಂಬಂತು, ಬಟ್ ನಿಜ ಯೂಸಿಗೆ ಬಂದಿಲ್ಲ. ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಎಲ್ಲ ಅದ್ರ ಮೇಲೆ ಅಲ್ವಾ, ಹಾಗೆ ಇದೆ ಎಲ್ಲದು. ತರೋದೇ ಬೇಡ ಅನಿಸ್ತು, ಸುಮ್ಮನೆ ಅಪ್ಪ ತಂದಿದ್ದೇ ಸಾಕಿತ್ತು ಅನಿಸುತ್ತೆ. ಬಿಕಾಸ್ ವೇಸ್ಟ್ ಆಯಿತು, ನಾವು ಹೊಡಿಲೇ ಇಲ್ಲ ಯಾರು.
ಸ್ವಲ್ಪ ಏನೋ ಖಾಲಿ ಮಾಡ್ತು ಮತ್ತು ಸ್ವಲ್ಪ ಹಾಗೆ ಇದೆ. ಆ್ಯಂಡ್ ಸ್ವಲ್ಪ ಫ್ಲವರ್ಸ್ ಬೇಕಿತ್ತು ನಮಗೆ, ಅದು ರಂಗೋಲಿ ಏನಿದೆ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಲಿಕ್ಕೆ. ಆ್ಯಂಡ್ ಫೆಸ್ಟಿವ್ ಸೀಸನ್ ಅಂದರೆ ಗೊತ್ತಲ್ಲ, ಫುಲ್ ರಶ್ ಇರುತ್ತೆ, ನೋಡ್ಲಿಕ್ಕೆ ಚಂದ. ಇಲ್ಲಿ ನೋಡಿ ಸಾಲಿಗ್ರಾಮ ಫುಲ್ ಬ್ಯುಸಿ ಆಗಿತ್ತು. ಸ್ಯಾಟರ್ಡೇ ಎಲ್ಲ ಹೆಂಗಿರುತ್ತೆ ಹಾಗೆ. ಆ್ಯಂಡ್ ನಾವೊಂದಿಷ್ಟು ಪಟಾಕಿ ಅದು ಇದು ಪಾಪ್ಸ್ ಏನಿದೆ ಅದನ್ನೆಲ್ಲ ತೊಗೊತು ನೀತುಗೆ ಚೆನ್ನಾಗಾಗತ್ತೆ ಅಂದ್ಕೊಂಡು. ಆ್ಯಂಡ್ ಅಲ್ಲಿಂದ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ವಾಚ್ ಮಾಡಿ. ಇವಾಗ ಹೋಗಿ ಬಂದ್ವಿ ನಾವು. ಆ್ಯಂಡ್ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮುಖಕ್ಕೆ ಏನಾದರೂ ಹಾಕ್ಕೊಂಡು, ಪಿಂಪಲ್ಸ್ ತುಂಬ ಕಡಿಮೆ ಆಗಿದೆ ಗೈಸ್ ನಂಗೆ ಇವಾಗ. ಇದು ಒಂದಿದೆ, ಇಲ್ಲೊಂದಿದೆ, ಹೋಗುತ್ತೆ ಅದು. ಓಕೆ, ಇವಾಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸಾಕಾಯ್ತು, ಎಂಥ ಬಿಸಿಲು. ಇಲ್ಲಿ ಎ ಸಿ ಹಿಂಗಿದ್ದು ಹೊರಗೆ ಹೋದ್ರ ಕೂಡಲೇ ಬಿಸಿಲು ಅಂದರೆ ಅಷ್ಟಪ್ಪ. ನಾನು ಉಫ್ ಮಾಡ್ತಿದ್ದೀನಿ ಅಲ್ಲಿ ಹೋಗಿ. ಮತ್ತೆ ಸಿಗ್ತೀನಿ, ಬಾಯ್. ನಾನು ಈ ಸ್ಯಾರಿ ಹಾಕುವಂತ ಎಣಿಸ್ಕೊಂಡಿದ್ದೆ. ಇದೆಂತ ಗೊತ್ತಾ, ಧನ್ನು ಅಂತ ಇದ್ಲು ನನ್ನ ಕಸಿನ, ಅವಳದ್ದು ಮದುವೆಗೆ ಅಂತ ತೊಗೊಂಡಿದ್ದು. ಅದಾದ್ರ ಮೇಲೆ ಹಾಕಲೇ ಇಲ್ಲ, 1-2 ವರ್ಷ ಆಯ್ತು ಅನ್ಸುತ್ತೆ ಮದುವೆ ಆಗಿ. ಇದ್ರದ್ದು ಬ್ಲೌಸ್ ಸಖತ್ತಾಗಿತ್ತು, ಬಟ್ ಇಲ್ಲೆಲ್ಲ ಹಾಕೋ ಥರದ್ದಲ್ಲ. ನಾನು ಸ್ಪೆಷಲಾಗಿ ಬೇರೆ ಥರ ಹೊಲಿಸ್ಕೊಂಡಿದ್ದು. ಇಲ್ಲಿ ನೋಡಿ, ಈ ಥರ ಇದೆ. ಇಲ್ಲಿ ಈ ಥರ ಪಟ್ಟಿ ಬರುತ್ತೆ ಹಿಂದ್ಗಡೆ, ಆ್ಯಂಡ್ ಇಲ್ಲಿ ಟೈಯಿಂಗ್ ಇದೆ. ಚೆಂದ ಇತ್ತು, ಬಟ್ ಇಲ್ಲಿ ಹಾಕುವಂಗಿಲ್ಲ. ಅದಕ್ಕೆ ನೋಡಬೇಕು, ಇವತ್ತು ಹಾಕ್ತೆ. ಇಲ್ಲೇ ಮನೆಯಲ್ಲೇ ಅಲ್ವಾ, ಸೊ ಅವಳು ಮದುವೆ ಆದ್ರ ಮೇಲೆ ಇವತ್ತೇ ಫಸ್ಟ್ ವಾಪಸ್ ಆಗ್ತಿದ್ದೆ. ಸೊ ಈ ಸಾರಿನ ಸೆಲೆಕ್ಟ್ ಮಾಡಿದೆ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾನು ಉಟ್ರು ಕೂಡಲೇ ಯಾಕೆ ಇವತ್ತು ಕುಂದಾಪುರ ಕನ್ನಡ ಬಾಯಂಗೆ ಬಂತು. ಉಟ್ಟಾದ್ಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡಿದೆ. ಚೆಂದ ಇತ್ತು ಸಾರಿ. ನಾನು ಗೀತಾಂಜಲಿಯಲ್ಲೋ ಜಯಲಕ್ಷ್ಮಿಯಲ್ಲಿ ತೊಗೊಂಡಿದ್ದು ಲಾಸ್ಟ್ ಟೈಮು, ಅದೇ 2 ವರ್ಷದಿಂದ ಗೀತಾಂಜಲಿಯಲ್ಲಿ. ಸೊ ನಾನು ಕೆಲವೊಂದು ಆ್ಯಕ್ನಿ ಸೇಫ್ ಮೇಕಪ್ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದೆ. ಕಂಪ್ಲೀಟ್ ಆ್ಯಕ್ನಿ ಸೇಫ್ ಇತ್ತು, ಆ್ಯಂಡ್ ಒಂದಿಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಇತ್ತು. ಬಿಕಾಸ್ ನಾನು ಟ್ರೈ ಮಾಡುವಂತ ತರಿಸಿದೆ, ಬಟ್ ತುಂಬ ಚೆಂದ ನಿಲ್ಲತ್ತಾಯ್ತು ಲುಕ್ಕಲ್ಲ ಇಂಥ ಮೇಕಪ್. ಬಾಯೆಲ್ಲ ತೊದಲ್ತಿತ್ತು ಇವತ್ತು. ಸ್ವಲ್ಪ ಮೇಕಪ್ ನಾನು ಹೇಳಿದಾಗೆ ಫಸ್ಟಿಗೆ ನನ್ನ ಈವ್ನಿಂಗ್ ಸ್ಕಿನ್ ಕೇರ್ ರೊಟೀನನ್ನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಂಪ್ಲೀಟ್ ಮೇಕಪ್, ಇದು ಈಸಿ ಆ್ಯಂಡ್ ಸಿಂಪಲ್ ಮೇಕಪ್ ಟ್ಯುಟೋರಿಯಲನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇಫ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಅಷ್ಟೇ. ಇವಾಗ ಕ್ವಿಕ್ಕಾಗಿ ಮೇಕಪ್ಪನ್ನೆಲ್ಲ ಮಾಡಿಕೊಂಡು ಸಿಗ್ತೀನಿ. ಈಗ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ ಅಂದ್ಕೊಂಡು ಒಂದು CC ಕ್ರೀಮನ್ನು ಪರ್ಚೇಸ್ ಮಾಡಿದ್ದೀನಿ. ಇಷ್ಟೇ. ಆ್ಯಂಡ್ ಒಂದು ಸೆಟ್ಟಿಂಗ್ ಸ್ಪ್ರೇ. ಇದು ಇವಾಗ ನಿಮಗೆ ಒಂದು ಸ್ವಲ್ಪ ಏನು ಗ್ಲಾಸ್ ಥರ ತೋರ್ತಾ ಇರ್ಬೋದು, ಬಟ್ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಬಿಟ್ಟಾಗ ಫುಲ್ ಮ್ಯಾಟ್ ಆಗುತ್ತೆ. ಆ್ಯಂಡ್ ನೀವು ಕೂತ್ಕೊಂಡು ಉಜ್ಕೊಂಡ್ರೂ ಹೋಗಲ್ಲ ಗೈಸ್, ಅಷ್ಟು ಚೆನ್ನಾಗಿದೆ. ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಬಟ್ ಒಂದೇ ಅಂದರೆ ಪಿಂಕಿಶ್ ಶೇಡ್ ಬರುತ್ತೆ. ನನಗೆ ಮರೂನ್ ಆರ್ ಬ್ರೌನಿಶ್ ಇಷ್ಟ ಆಗ್ತಿತ್ತು ಅಷ್ಟೇ. ನಾನು ಕಾಜಲೆಲ್ಲ ಹಾಕಲ್ಲ. ಕಾಜಲ್ ಜಾಸ್ತಿ ಹಾಕಿದರೆ ಡಾರ್ಕ್ ಸರ್ಕಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಆಲ್ರೆಡಿ ಈಗ ಬಿಗ್ ಬಾಸನ್ನು ನೋಡಿ 1.5-2 ಗಂಟೆ ಆಗುತ್ತೆ ಮಲಗುವಾಗ, ಇನ್ನೂ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗುತ್ತೆ. ಸೊ ಇದು ಇತ್ತು ನನ್ನ ಮೇಕಪ್. ಸಿಂಪಲ್ 1-2 ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸೆಟ್ಟಿಂಗ್ ಸ್ಪ್ರೇಯನ್ನು ಹಾಕಿದರೆ ಡನ್. ಇದೆಲ್ಲ ನಾನು ರೀಸೆಂಟಾಗಿ ಕಲ್ತಿದ್ದು ಮೇಕಪ್ ಮಾಡ್ಕೊಳ್ಳಿಕ್ಕೆ. ಇವಾಗ ಸೆಟ್ಟಿಂಗ್ ಸ್ಪ್ರೇ. ಇದು ಕೂಡ ಆ್ಯಕ್ನಿ ಸೇಫ್ ಇದೆ. 2 ಸೆಕೆಂಡ್ಸ್ ಹೀಗೆ 2 ಮಿನಿಟ್ಸ್ ಒಣಗಲಿ, ಅದಾದ್ರ ಮೇಲೆ ಐ ಆಮ್ ಡನ್. ಸಿಂಪಲ್ ಮೇಕಪ್, ಬಟ್ ನಿಜವಾಗ್ಲೂ ಕಾಂಪ್ಲೆಕ್ಷನ್ ತುಂಬ ಏನು ಹೇಳ್ತೀರಾ, 1 ಶೇಡ್ ಎಕ್ಸ್ಟ್ರಾ ಜಾಸ್ತಿ ಬಂದಿದೆ. ಅಂದರೆ ಬ್ರೈಟ್ ತೋರ್ತಾ ಇದೆ ಫೇಸು. ಆದರೆ ಬ್ಲ್ಯಾಕ್ ಇದೆ ಅಂತಲ್ಲ, ಬಟ್ ಮೊನ್ನೆ ಪೂಲಿಗೆ ಹೋಗಿ ಸಿಕ್ಕಾಪಟ್ಟೆ ಟ್ಯಾನ್ ಆಗಿತ್ತು. ಹ್ಯಾಂಡ್ಸ್ ಎಲ್ಲ ನೋಡಿ ಇಷ್ಟು ಟ್ಯಾನ್ ಆಗಿದೆ ಹ್ಯಾಂಡ್ಸ್ ಎಲ್ಲ. ಸೊ ಎಲ್ಲ ಉಚ್ಕೊಂಡು ಇವಾಗ ಸ್ವಲ್ಪ ಓಕೆ ಹ್ಯಾಂಡ್ಸ್, ಅಂದರೆ ಇನ್ನೂ ಡಾರ್ಕ್ ಇತ್ತು. ಸೊ ಈ ಥರ ಇತ್ತು ನನ್ನ ಔಟ್ಫಿಟ್, ಸ್ಯಾರಿ.
ನಾವು 3 ಜನ ರೆಡಿ. ಈಗ ಅಮ್ಮ ಒಬ್ರು ರೆಡಿ ಇದ್ದಾರೆ, ಎಲ್ಲ ನೋಡ್ಬೇಕು. ನೀತು ನೋಡಿ ಪಂಚಿ ಎಲ್ಲ ಹಾಕೊಂಡು ಸ್ಟೈಲ್ ನೋಡಿ, ಸ್ಟೈಲ್ ಭಟ್ರು ರೆಡಿ ಇದ್ದಾರೆ. ಪೂಜೆ ಮಾತ್ರ ಇಲ್ಲ ಅಷ್ಟೇ. ರೆಡಿ ಹೊರಗಡೆ ಹಚ್ಚಲಿಕ್ಕೆ ಇದಷ್ಟು ಅಂಡ್ ಇಲ್ಲಿಷ್ಟು ಹಚ್ಚಿ ಆಯಿತು. ಅಲ್ಲಿ ನೋಡಿ ಇವಾಗ ಹಚ್ಚಬೇಕು. ಇಲ್ಲಿ ರಂಗೋಲಿ ಏನಿದೆ ಅಲ್ಲಿ ಮಧ್ಯ ಇಡೋದು. ನೀತು ಹೆಲ್ಪ್ ಮಾಡ್ತಿದ್ಯಾ? ಹೌದಾ? ಆ್ಯಂಡ್ ಇಲ್ಲಿಷ್ಟು ಹಣತೆ ಹಚ್ಚಬೇಕಷ್ಟೇ. ಅಮ್ಮ ಒಂದಿಷ್ಟು ಹಚ್ಚಿಟ್ಟಿದ್ದಾರೆ. ಹಾಯ್, ಹ್ಯಾಪಿ ದೀಪಾವಳಿ. ಮಗನಾದನು ನಮ್ನೀತು ಹಿಂಗಾದನು. ಹ್ಯಾಪಿ ದೀಪಾವಳಿ. ನಮ್ನೀತು ಪಟಾಕಿ ಕೇಳಿ ಹೆಂಗಾದನು ಹಿಂಗಾದನು. ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು. ಅರಳಿಯಿಂದ ಭಕ್ತಿಯಾದರೆ ಸುಡುವ ಬೆಂಕಿ ಜ್ಯೋತಿಯಾಯಿತು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಫಿಟ್ಟೆಲ್ಲ ಚೇಂಜ್ ಮಾಡಿ ಇವಾಗ ವಾಪಸ್ ಕೆಳಗೆ ಹೋಗಬೇಕು. ಕೆಳಗೆ ಹೋಗಿ ಇನ್ನೊಂದಿಷ್ಟು ಪಟಾಕಿ ಇದೆ ಹೊಡಿಲಿಕ್ಕೆ. ಜೋರು ಮಳೆ ಸ್ಟಾರ್ಟ್ ಆಯಿತು. ಮತ್ತು ಈ ವ್ಲಾಗನ್ನು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಹೆಲೋ, ಗಿವ್ ಅವೇದು ವಿನ್ನರನ್ನು ನಾನು ಇಲ್ಲಿ ಹಾಕಿದ್ದೀನಿ, ಸ್ಕ್ರೀನ್ ರೆಕಾರ್ಡಿಂಗನ್ನು ಹಾಕಿದ್ದೀನಿ. ಟೋಟಲ್ 7 ಮೆಂಬರ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅಥವಾ ಅದು ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ದು, ನಾನಂತೂ ಪಿಕ್ ಮಾಡಿಲ್ಲ. ಸೊ ರ್ಯಾಂಡಮ್ ಆಗಿ ಪಿಕ್ ಆಗಿರುವಂಥದ್ದು. ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ, ನೆಕ್ಸ್ಟ್ ಇನ್ನು ನೀವು ಆ ವಿಡಿಯೋನ ನೋಡಿದ್ರೆ ಕಾಮೆಂಟ್ ಮಾಡ್ತಾನೆ ಇರಿ. ಒಂದ್ಸಲ ಮಾಡಿದರೆ ಸಾಕಾಗತ್ತೆ. ಬಟ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಕಾಮೆಂಟನ್ನು ಮಾಡಿ. ಆ ವಿಡಿಯೋದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿ ಇರ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯಾರೆಲ್ಲ ವಿನ್ ಆಗಿದ್ದೀರಾ. ಆ್ಯಂಡ್ ಬೇಗ ಹೇಳಿಬಿಡ್ತೀನಿ, ನಿಮ್ಮ ಅಡ್ರೆಸ್, ಪ್ರಾಪರ್ ಅಡ್ರೆಸ್ಸನ್ನು ನನಗೆ ಒಂದೇ ಫೇಸ್ಬುಕ್ಕಲ್ಲಿ ಮೆಸೇಜಸಲ್ಲಿ ಆರ್ ಇನ್ಸ್ಟಾಗ್ರಾಮ್ ಮೆಸೇಜಲ್ಲಿ ನನಗೆ ಕಳಿಸಿ. ಬೇರೆ ಆಪ್ಷನ್ ನನಗೆ ಗೊತ್ತಿಲ್ಲ ಹೇಗೆ ಕಳಿಸೋದಂತ. ಸೊ ಇನ್ಸ್ಟಾಗ್ರಾಮ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ ಇದ್ದರೆ ಫೇಸ್ಬುಕ್ ಮೆಸೇಜಲ್ಲಿ ನನಗೆ ಇದು ಮಾಡಿ. ನಾನು ಫೇಸ್ಬುಕ್ಕಿದ್ದು ನನ್ನ ಚಾನಲಿದ್ದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಇದೇ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿ ನನಗೆ ಮೆಸೇಜ್ ಮಾಡಿ. ಯಾರದೆಲ್ಲ ಫೇಸ್ಬುಕ್ ಇದೆ ಅವರು, ಇನ್ಸ್ಟಾ ಇದ್ದವ್ರು ಇನ್ಸ್ಟಾದಲ್ಲಿ ಮಾಡಿ. ಆ್ಯಂಡ್ ಪ್ಲೀಸ್ ಪ್ರಾಪರ್ ಅಡ್ರೆಸ್ಸನ್ನು ಕಳಿಸಿ. ನೇಮ್ ಆ್ಯಂಡ್ ನಿಮ್ಮದು ಮನೆಯದು ಅಡ್ರೆಸ್ ಏನಿದೆ, ಹೆಸರು ಏನಿದೆ ಅದು, ಏರಿಯಾ ಆರ್ ಸ್ಟ್ರೀಟ್ ಅಡ್ರೆಸ್ ಏನಿದೆ ಅದು, ಪಿನ್ ಕೋಡ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್. ಇಷ್ಟು ಇಂಪಾರ್ಟೆಂಟ್. ಪ್ಲೀಸ್ ನೆನ್ಪಿಟ್ಕೊಂಡು ಕಳಿಸಿ. ನಾನು ಸ್ಪೀಡ್ ಪೋಸ್ಟ್ ಆರ್ ಪೋಸ್ಟ್ ಥ್ರೂನೇ ಕಳಿಸ್ತೀನಿ. ಬೇರೆ ಆಪ್ಷನ್ಸ್ ಎಲ್ಲ ಶಿಪ್ಪಿಂಗ್ ಚಾರ್ಜಸ್ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೀನಿ. ಬೇಗ ರೀಚ್ ಕೂಡ ಆಗುತ್ತೆ ನಿಮಗೆ ಹಾಗೆ. ಸೊ ಬಾಯ್. ಹಾಗೆ
ಇದು ನೆಕ್ಸ್ಟ್ ಡೇ ನೈಟ್ ಒಂದು 7 ಹಾಗೆ ನಾವೆಲ್ಲರೂ ಮಿಲ್ಲಿಗೆ ಹೋಗಿ ಫೋಟೋಸ್ ಫ್ರೇಮ್ ಎಲ್ಲ ಏನಿದೆ ಅದನ್ನೆಲ್ಲ ಅಲ್ಲಿ ಹೋಗಿ ಪ್ರಿಪೇರ್ ಮಾಡಿ ಸ್ವಲ್ಪ ಪ್ರಿಪ್ರೇಷನ್ ಅದು ಫ್ಲವರ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡಿ ಬರುವ ಅಂತ ಎಲ್ಲರೂ ಮಿಲ್ಲಿಗೆ ಹೋಗಿದ್ವಿ. ಸೊ ಇದಾದ್ರ ಮೇಲೆ ನಾಳೆ ಏನಾಗುತ್ತೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಔಟ್ಫಿಟ್ಟನ್ನು ತೋರಿಸ್ತೀನಿ. ಸಿಂಪಲ್ ಆಗಿದ್ದು ಒಂದು ತೊಗೊಂಡು ಒಂದು 3-4 ವರ್ಷ ಆಯ್ತು ಅನ್ಸುತ್ತೆ, ಬಟ್ ಇನ್ನೂ ಫಿಟ್ ಆಗುತ್ತೆ ನನಗೆ. ಆ್ಯಂಡ್ ಇವತ್ತು ವೆನ್ಸ್ಡೇ ಆ್ಯಂಡ್ ಮಿಲ್ ಪೂಜೆ ಇದೆ, ಅದಕ್ಕೆ ಈ ಥರ ಸಿಂಪಲ್ ಆಗಿ ಒಂದು ಔಟ್ಫಿಟ್ಟನ್ನು ಹಾಕಿದ್ದೀನಿ. ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಔಟ್ಫಿಟ್ಟನ್ನು. ಕುರ್ತಿ ಸೆಟ್ ಅದು ಚೆಂದ ಇದೆ. ಆ್ಯಂಡ್ ನಾವು ನಿನ್ನೆ ಹೋಗಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀವಿ. ಅದಕ್ಕೆ ಇವತ್ತು ರೆಡಿ ಮಾಡೋದೇನೂ ಇಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಇರೋದು, ಪೂಜೆ ಮಾಡೋದು, ಭಟ್ರು ಬರ್ತಾರೆ, ಪೂಜೆ ಆಗುತ್ತೆ ಆ್ಯಂಡ್ ಮನೆಗೆ ಬರೋದು. ಆ್ಯಂಡ್ ಯಾರೂ ಬರಲ್ಲ ಜಾಸ್ತಿ, ನಾವೆಷ್ಟು ಜನ ಫ್ಯಾಮಿಲಿ ಅಷ್ಟೇ. ಹಾಗೆ ಏನೆಲ್ಲ ಆಗುತ್ತೆ ಎಲ್ಲದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸ್ಮಾಲ್ ಕ್ಲಿಪ್ಪಿಂಗ್ಸನ್ನು ತೊಗೊಳ್ತೀನಿ. ಆ್ಯಂಡ್ ಐ ಆಮ್ ಸೋ ಸಾರಿ, ಲಾಸ್ಟ್ ವ್ಲಾಗಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ವಾಯ್ಸೇ ಇರಲಿಲ್ಲ. ಅದು ನಾನು ಅಬ್ಸರ್ವ್ ಮಾಡಲಿಲ್ಲ. ಬಿಕಾಸ್ ಏನಾಯ್ತು ಗೊತ್ತಾ, ಅನಾಗಂದು ಯಾವುದೋ ಒಂದು ಕ್ಲಿಪ್ಪಿಂಗಿಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಂತು. ಸೊ ನಾನು 3-4 ಸಲ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಗೇನ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಅದೇನೋ ಇದಾಗಿದೆ, ನೀವು ಕ್ಲಿಪ್ಪಿಂಗನ್ನು ಡಿಲೀಟ್ ಮಾಡಬೇಕು ಅಂತ ಅವರ ವಿಡಿಯೋ ತೆಗೆದು ಡಿಲೀಟ್ ಮಾಡಿ ಹಾಕಿದ್ರು. 4 ಸಲ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ನಂಗೆ ಬೇಜಾರು ಬಂದೋಯ್ತು. ಎಡಿಟ್ ಮಾಡಿ ಸೇವ್ ಮಾಡಲಿಕ್ಕೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದರೂ ಬೇಕು ಜಸ್ಟ್ ಸೇವ್ ಮಾಡಲಿಕ್ಕೆ. ಸೊ ಅದೇನಾಯಿತು ಗೊತ್ತಿಲ್ಲ, ನಾನು ಅವಳದ್ದು ಯಾವುದಕ್ಕೂ ಒಂದಕ್ಕೆ ಬ್ಲರ್ ಮಾಡ್ಲಿಕ್ಕೆ ಹೋಗಿ ಮೋಸ್ಟ್ಲಿ ವಿಡಿಯೋಸಲ್ಲಿ ಸೌಂಡ್ ಆಫ್ ಆಗಿ ಹೋಗಿದೆ. ಐ ಆಮ್ ಸೋ ಸಾರಿ, ಬಿಕಾಸ್ ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ರಿ, ವಾಯ್ಸೇ ಇಲ್ಲ ವಿಡಿಯೋಗೆ ಹಾಗೆ ಹಿಂಗೆ ಅಂದ್ಕೊಂಡು. ಎಲ್ಲದಕ್ಕೂ ಅಲ್ಲ, ಆಲ್ಮೋಸ್ಟ್ ನಾನು ವಾಯ್ಸ್ ಓವರನ್ನೇ ಕೊಟ್ಟಿದ್ದೀನಿ. ಕೆಲವೊಂದು ಹಾಗೆ ಇಟ್ಟಿದ್ದೆ, ಅದೆಲ್ಲ ವಾಯ್ಸ್ ಆಫ್ ಆಗಿದೆ, ಹೆಂಗಂತ ಗೊತ್ತಿಲ್ಲ. ಸೊ ಸಾರಿ, ಇನ್ನು ಚೆಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕೆಲವೊಬ್ರು ಹೇಳ್ತಿದ್ರಿ ಕಾಮೆಂಟಲ್ಲಿ ಗಗನ ಅವರಂತ ಎಣಿಸ್ಕೊಳ್ತೀನಿ, ನಿನ್ನೆ ಪೋಸ್ಟ್ ಮಾಡಿದ್ದಕ್ಕೆ ಇನ್ನೊಂದು 15 ದಿನ ಬಿಟ್ಟು ಮತ್ತೊಂದು ವಿಡಿಯೋನ ಅಂದ್ಕೊಂಡು. ಇಲ್ಲ, ಇನ್ನು ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ವಿಡಿಯೋಸನ್ನು ಪೋಸ್ಟ್ ಮಾಡಲಿಕ್ಕೆ. ಸೊ ಇವಾಗ ಬನ್ನಿ ಹೋಗೋಣ. ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಎಲ್ಲದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ರೂಮ್ ಟೂರನ್ನು ಮಾಡ್ತೀನಿ, ಬಿಕಾಸ್ ಎಲ್ಲದೂ ಆಗಿದೆ, ನೀವು ನೋಡಿರ್ತೀರ ಆಲ್ಮೋಸ್ಟ್ ವಿಡಿಯೋದಲ್ಲಿ 2-3 ವ್ಲಾಗ್ಸಿಂದ. ಸೊ ಬಾಯ್. ನನ್ನ ಔಟ್ಫಿಟ್ ಇದು ನೋಡಿ, ಕುರ್ತಿ ಸೆಟ್ ಇದು, ಬಟ್ ಇದಕ್ಕೆ ಪ್ಯಾಂಟ್ ಇದೆ, ನಾನು ಹಾಕ್ಕೊಳ್ಳಿಲ್ಲ, ಲೆಗಿನ್ಸನ್ನು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕೆಳಗಡೆ ಏನಾಗಿದೆ ಅಂದರೆ ತುಂಬ ದೊಡ್ಡ ಥರ ಇದೆ, ಸೊ ನಂಗೆ ಇಷ್ಟ ಆಗಲ್ಲ. ಫಿಟ್ಟಿಂಗ್ ಚೆನ್ನಾಗಿರಬೇಕು ಔಟ್ಫಿಟ್ ಯಾವುದೇ ಹಾಕಿದ್ರು. ಸೊ ಅದನ್ನು ಬಿಟ್ಟು ಈ ಒಂದು ಕುರ್ತಿ ಸೆಟ್ಟನ್ನು, ಪ್ಯಾಂಟನ್ನು ಬೇರೆ ಹಾಕ್ಕೊಂಡೆ. ಇಲ್ಲಿ ನೋಡಿ ಈ ಥರ ಇದೆ ಲೆಗಿನ್ಸ್. ಆ್ಯಂಡ್ ಇದು ಟಾಪ್ ಚೆನ್ನಾಗಿದೆ. ಇದು ಇವಾಗಲ್ಲ, ಎಲ್ಲಿ ಗೊತ್ತಾ, ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದಲ್ಲಿತ್ತಲ್ಲ, ಆವಾಗ ತೊಗೊಂಡದ್ದು. ಚೆನ್ನಾಗಿದೆ. ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಟಿತ್ತಲ್ವ, ಸೊ ಇವತ್ತು ಫುಲ್ ಫ್ರೀ ಸಿಕ್ಕಿತ್ತು. ಸೊ ಆರಾಮ್ಸೆ ಕೂತ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊತಿದ್ವಿ. ಲಾಸ್ಟ್ ಇಯರ್ ಏನಾಗಿತ್ತಂದರೆ ಅಲ್ಲಿಗೆ ಹೋಗಿ ಬೆಳಿಗ್ಗೆ ರೆಡಿ ಮಾಡಿಕೊಂಡು ಮತ್ತೆ ಪೂಜೆ ಆಗಿತ್ತು, ಬಟ್ ಈ ಸಲ ಹಾಗೇನೂ ಇರಲಿಲ್ಲ. ಮಣ್ಣಿನಿಂದ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು. ಮನೆಗೆ ಬಂದ್ವಿ, 12 ಹಾಗೆ ಪೂಜೆ ಆಯಿತು. ಆ್ಯಂಡ್ ಇವಾಗ 2 ಗಂಟೆ ಆಗ್ತಾ ಬಂತು. ಊಟ ಎಲ್ಲ ಮಾಡಿದ್ವಿ, ಅಮ್ಮ ಪಲಾವ್ ಮಾಡಿದ್ರು. ಸೊ ಊಟ ಎಲ್ಲ ಆಯಿತು. ಆ್ಯಂಡ್ ವ್ಲಾಗ್ ಎಂಡ್ ಮಾಡಬೇಕಂತ ಎಣಿಸ್ಕೊಂಡು ಸ್ಟಾರ್ಟ್ ಮಾಡಿದೆ ಇದನ್ನು. ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ. ಇಷ್ಟು ದಿನ ತುಂಬ ಲೇಟ್ ಪೋಸ್ಟ್ ಮಾಡ್ತಿದ್ದೆ, ಸೊ ವ್ಯೂಸ್ ಕಡಿಮೆ ಆಗ್ತಿದೆ. ಯಾಕಂತ ಹೇಳಿದರೆ ಅದು ಡೈಲಿ ಪೋಸ್ಟ್ ಮಾಡ್ತಿದ್ದಾಗ ಅವ್ರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೇ ಇದ್ದಾಗ ವ್ಲಾಗ್ಸ್ ತೋರಲ್ಲ ಫೀಡಲ್ಲಿ, ನೋಟಿಫಿಕೇಷನ್ ಯಾರಿಗೂ ಬರಲ್ಲ. ಸೊ ಹಂಗಾಗ್ತಿತ್ತು, ನನ್ನ ಮಿಸ್ಟೇಕೆ. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏನಾದರೂ ಅಡ್ಡಿಲ್ಲ, ಒಂದು 10 ಮಿನಿಟ್ಸ್ ಆದರೆ 10 ಮಿನಿಟ್ಸಿದ್ದು ವ್ಲಾಗನ್ನು ಮಾಡ್ತೀನಿ ಅಂತ ಹೇಳ್ತಾ
ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ಗಿವ್ ಅವೇದು ವಿನ್ನರ್ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲರಿಗೂ ಆದಷ್ಟು ಬೇಗ ಕಳಿಸಿಕೊಡ್ತೀನಿ. ಆ್ಯಂಡ್ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್ ಆದಷ್ಟು 1-2 ಮಂತ್ಸ್ ಬಿಟ್ಟು ವಾಪಸ್ ಮಾಡ್ತೀನಿ. ಅದೇ ವ್ಲಾಗಿನ ಕೆಳಗಡೆ ಕಾಮೆಂಟ್ಸ್ ಮಾಡ್ತಾ ಹೋದರೆ ಆಯಿತು ಅಷ್ಟೇ. ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ಬಾಯ್ ಗಾಯ್ಸ್. ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡಿ ಮತ್ತೊಂದು ಚೆನ್ನಾಗಿರುವಂತಹ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.